ಒಮ್ಮೆ ಒಂದು ಗ್ರಾಮದಲ್ಲಿ ಬಡ ಕುಟುಂಬವೊಂದು ತುಂಬ ಸಂಕಷ್ಟದಲ್ಲಿತ್ತು. ಅವರಿಗೆ ಆಹಾರಕ್ಕೂ ಹಣವಿಲ್ಲದೆ ದಿನಗಳನ್ನು ಕಳೆಯಬೇಕಾಗಿತ್ತು. ಆ ಕುಟುಂಬದ ಮುಖ್ಯಸ್ಥನು ದಿನವೂ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದ. ಅವನ ನಂಬಿಕೆ ಅಷ್ಟೊಂದು ಗಟ್ಟಿಯಾಗಿತ್ತು. ಅವನು ಯಾವಾಗಲೂ ಗುರುಕೃಪೆ ಇದ್ದರೆ ಎಲ್ಲವೂ ಸಾಧ್ಯ ಎಂದು ಹೇಳುತ್ತಿದ್ದ. ಒಂದು ರಾತ್ರಿ ಸ್ವಾಮಿಗಳು ಅವನ ಕನಸಿನಲ್ಲಿ ಕಾಣಿಸಿಕೊಂಡು, ನಾಳೆ ನಿನ್ನ ಮನೆಯ ಹತ್ತಿರ ಇರುವ ಬಾವಿಯ ಬಳಿಗೆ ಹೋಗು ಎಂದು ಹೇಳಿದರು. ಬೆಳಿಗ್ಗೆ ಅವನು ಅಲ್ಲಿ ಹೋದಾಗ ಬಾವಿಯ ಪಕ್ಕದಲ್ಲಿ ಒಂದು ಹಳೆಯ ಪೆಟ್ಟಿಗೆ ಕಂಡುಬಂತು. ಅದನ್ನು ತೆರೆಯುತ್ತಿದ್ದಾಗ ಚಿನ್ನದ ನಾಣ್ಯಗಳು ತುಂಬಿಕೊಂಡಿದ್ದವು. ಈ ಪವಾಡದಿಂದ ಆ ಕುಟುಂಬದ ಸಂಕಷ್ಟಗಳು ದೂರವಾದವು. ಅವರು ತಮ್ಮ ಜೀವನವನ್ನು ಸುಧಾರಿಸಿಕೊಂಡು ದಾನ ಧರ್ಮಗಳಲ್ಲಿ ತೊಡಗಿದರು. ಈ ಕತೆ ನಮಗೆ ಭಕ್ತಿ ಮತ್ತು ನಂಬಿಕೆ ಇದ್ದರೆ ಗುರುಗಳು ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ.